ಮೋದಿ ರೋಡ್ ಶೋ ಆರಂಭ ಆಗುತ್ತೆ. ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಆರಂಭವಾಗಲಿದೆ. ಈಗಾಗಲೇ ಮಂಗಳೂರನ್ನ ತಲುಪಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2 ಕಿಲೋಮೀಟರ್ ರೋಡ್ ಶೋ ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತೆ. ನಾರಾಯಣಗುರು ವೃತ್ತಕ್ಕೆ ಆಗಮಿಸಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. 2 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ರೋಡ್ ಶೋಗಾಗಿ ಈಗಾಗಲೇ ಸಕಲ ಸಿದ್ಧತೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಶೋ ಆರಂಭ ಮಾಡಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮೋದಿ ಅವರು ರೋಡ್ ಶೋಗೆ ಎಂಟ್ರಿ ಕೊಟ್ಟಂತಹ ದೃಶ್ಯ. ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದಿಳಿದಿದ್ದಾರೆ. ಏರ್ಪೋರ್ಟ್ ನಿಂದ ರೋಡ್ ಶೋ ಸ್ಥಳದತ್ತ ಬರ್ತಾ ಇದ್ದಾರೆ. ನಾರಾಯಣಗುರು ವೃತ್ತಕ್ಕೆ ಆಗಮಿಸುತ್ತಾರೆ. ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದೇ ಜಾಗಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಕರಾವಳಿ ಸಂಸ್ಕೃತಿಯ ಅನಾವರಣವಾಗ್ತಾ ಇದೆ ದಾರಿಯುದ್ದಕ್ಕೂ. ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ದೃಶ್ಯ. ರೋಡ್ ಶೋ ಮೂಲಕ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ರೋಡ್ ಶೋ ಸಾಗುವಂತಹ ದಾರಿಯುದ್ದಕ್ಕೂ ಜನಸಾಗರವೇ ಸೇರಿದೆ. ಬರೀ ಕಾರ್ಯಕರ್ತರು ಮಾತ್ರ ಅಲ್ಲ, ಮಂಗಳೂರಿನ ಜನ ಇವತ್ತು ಬೀದಿಗಿಳಿದು ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಅಂತ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ. ಕರಾವಳಿ ಭಾಗದ ಬಿಸು ಪರ್ವ ಇವತ್ತು, ಯುಗಾದಿ ಹಬ್ಬ. ಪ್ರಧಾನಿ ಮೋದಿ ಬರ್ತಾ ಇರೋದ್ರಿಂದ ಅಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ಇದೆ. ಮಂಗಳೂರಿನ ಜನರಿಗೆ ಹಬ್ಬ ಇಮ್ಮಡಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದೇ ನಾರಾಯಣ ಗುರು ವೃತ್ತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣದಲ್ಲಿ ಎಂಟ್ರಿ ಕೊಡ್ತಾರೆ. ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆಯನ್ನ ನಡೆಸಲಿದ್ದಾರೆ. ಇಡೀ ಮಂಗಳೂರು ಕೇಸರಿಮಯವಾಗಿದೆ. ರೋಡ್ ಶೋ ಸಾಗುವಂತಹ ದಾರಿಯುದ್ದಕ್ಕೂ ಜನಸಾಗರವೇ ಸೇರಿದೆ. ಮಂಗಳೂರಿನಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮೈಸೂರಿನ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಮಂಗಳೂರಿಗೆ ಬಂದಿದ್ದಾರೆ. ಹಾಗೆ ನೋಡಿದ್ರೆ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡ್ತಾ ಇರೋದು 10ನೇ ಬಾರಿ. 2013ರಿಂದ ಇಲ್ಲಿ ತನಕ ಬಹಳಷ್ಟು ಬಾರಿ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿನ ಬಹಳಷ್ಟು ಮಂದಿ ಪ್ರಧಾನಿ ಮೋದಿ ಅವರನ್ನ ಈಗಾಗಲೇ ನಾವು ನೋಡಿದ್ದೀವಿ ಅಂತ ಬಹಳ ಖುಷಿಯಿಂದ ಹೇಳ್ಕೊತಾ ಇದ್ರು. ಆದ್ರೂ ಸಹ ಇವತ್ತು ಬರ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ರೋಡ್ ಶೋ ಕಣ್ತುಂಬಿಸಿಕೊಳ್ಳೋದಕ್ಕಾಗಿ ಜನಸಾಗರವೇ ಸೇರಿದೆ. ಮಂಗಳೂರಿಗರ ಯುಗಾದಿ ಹಬ್ಬ ಇವತ್ತು, ಸೌರಮಾನ ಯುಗಾದಿ. ಮಂಗಳವಾರವೇ ನಾವು ಯುಗಾದಿ ಹಬ್ಬವನ್ನ ಆಚರಿಸಿದ್ರೆ ಕರಾವಳಿ ಭಾಗದಲ್ಲಿ ಸೌರಮಾನ ಯುಗಾದಿ ಇವತ್ತಿನ ದಿನ ಆಚರಿಸ್ತಾರೆ. ಹಬ್ಬದ ಸಂಭ್ರಮ ನಮಗೆ ಡಬಲ್ ಆಗಿದೆ ಅಂತ ಹೇಳ್ತಾ ಇದ್ರು ಮಂಗಳೂರಿನ ಜನ. ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಕರಾವಳಿ ಸಂಸ್ಕೃತಿಯ ಅನಾವರಣವಾಗ್ತಾ ಇದೆ. ಆ ಭಾಗದ ಸಾಂಪ್ರದಾಯಿಕ ನೃತ್ಯ, ಕರಾವಳಿಯ ಸಂಸ್ಕೃತಿಯ ಅನಾವರಣವೂ ಕೂಡ ಆಗ್ತಾ ಇದೆ ಈ ರೋಡ್ ಶೋನಲ್ಲಿ. 2 ದೃಶ್ಯವನ್ನ ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ದೃಶ್ಯ. 2ನೇ ದೃಶ್ಯದಲ್ಲಿ ನಾರಾಯಣ ಗುರು ವೃತ್ತಕ್ಕೆ ಆಗಮಿಸಲಿದ್ದಾರೆ. ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಅಲ್ಲಿಂದ ರೋಡ್ ಶೋ ಆರಂಭ ಆಗುತ್ತೆ. ಲಾಲ್ಬಾಗ್, ಬಲ್ಲಾಳ್ಬಾಗ್, PVS ಮೂಲಕ ರೋಡ್ ಶೋ ಸಾಗತ್ತೆ. 2 ಕಿಲೋಮೀಟರ್ ಇರುತ್ತೆ ಈ ರೋಡ್ ಶೋ. ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ್ ಚೌಟ, ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ಬರು ಕೂಡ ಪ್ರಧಾನಿ ಮೋದಿ ಅವರ ಜೊತೆ ರೋಡ್ ಶೋನಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಇದೆ. ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ದೃಶ್ಯವನ್ನ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಜನರ ಸಂಭ್ರಮವನ್ನ ನೋಡಬೇಕು. ಕಾರ್ಯಕರ್ತರ ಸಂಭ್ರಮ ಒಂದು ಕಡೆ ಆದ್ರೆ ಅದು ಸಹಜ. ಆದ್ರೆ ಮಂಗಳೂರಿನ ಸಾಮಾನ್ಯ ಜನರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಕೇಸರಿ ಟೋಪಿಯನ್ನ ಹಾಕೊಂಡು, ಕೇಸರಿ ಶಲ್ಯವನ್ನ ಹಾಕೊಂಡು ಪ್ರಧಾನಿ ಮೋದಿಯ ಬರುವಿಕೆಗಾಗಿ ಬಹಳ ಖುಷಿಯಿಂದ ಕಾಯ್ತಾ ಇದ್ದಾರೆ.
ರೋಡ್ ಶೋ ಸಾಗುವಂತಹ ದಾರಿ ಏನಿದೆ ಈಗಾಗಲೇ ಸಿಂಗಾರಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜನರ ಸಂಭ್ರಮ ಕೂಡ ಜೋರಾಗಿದೆ. ಇಲ್ಲಿ ಸೇರಿರುವಂತಹ ಜನರಲ್ಲಿ ಬಹಳಷ್ಟು ಮಂದಿ ಈಗಾಗಲೇ ನಾವು ಮೋದಿಯನ್ನ ನೋಡಿದೀವಿ ಅನ್ನೋ ಖುಷಿಯಲ್ಲಿದ್ದಾರೆ, ಮತ್ತೊಮ್ಮೆ ನೋಡೋ ಖುಷಿಯಲ್ಲಿದ್ದಾರೆ. ಮಕ್ಕಳು, ವಯೋವೃದ್ಧರು, ಮಹಿಳೆಯರು ಬಹಳ ಕಾತರದಿಂದ ಕಾಯ್ತಾ ನಿಂತಿದ್ದಾರೆ. ರಸ್ತೆ ಮಾರ್ಗವಾಗಿ ಮಂಗಳೂರು ನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮೂಲಕ ರೋಡ್ ಶೋ ಆರಂಭವಾಗುತ್ತೆ. ನವಭಾರತ್ ಸರ್ಕಲ್ ವರೆಗೆ ಈ ರ್ಯಾಲಿ ಇರುತ್ತೆ. ನಾರಾಯಣ ಗುರು ವೃತ್ತದಿಂದ ನವಭಾರತ್ ಸರ್ಕಲ್ ತನಕ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ಈ ರೋಡ್ ಶೋ ಆರಂಭವಾಗುತ್ತೆ. ಇಡೀ ಮಂಗಳೂರು ಕೇಸರಿಮಯವಾಗಿದೆ. ಇಡೀ ಮಂಗಳೂರಿನಲ್ಲಿ ಹಬ್ಬದ ವಾತಾವರಣ ಇದೆ, ಜನರಲ್ಲಿ ಸಂಭ್ರಮ ಇದೆ. ಹಾಗೆ ನೋಡಿದ್ರೆ ಈ ಬಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಎರಡೂ ಕ್ಷೇತ್ರವನ್ನು ಬಹಳ ಗಂಭೀರವಾಗಿ ತಗೊಂಡು ಎರಡೂ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಪ್ರಧಾನಿ. ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭವಾಗುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಜನ ಸಾಗರವೇ ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ದೃಶ್ಯ. ಇದೇ ಮಾರ್ಗವಾಗಿ ರೋಡ್ ಶೋ ಸಾಗುತ್ತೆ. ನಾರಾಯಣ ಗುರು ಸರ್ಕಲ್, ಅಲ್ಲಿಂದ ನವಭಾರತ್ ಸರ್ಕಲ್ ವರೆಗೆ ಪ್ರಧಾನಿ ಮೋದಿಯವರ ರ್ಯಾಲಿ ಇರುತ್ತೆ. ರ್ಯಾಲಿ ಸಾಗುವಂತಹ 2 ಕಿಲೋಮೀಟರ್ ದೂರ ಏನಿದೆ, ಈ 2 ಕಿಲೋಮೀಟರ್ ದೂರದಲ್ಲೂ ಎರಡೂ ಕಡೆಗಳಲ್ಲೂ ಕೂಡ ಜನ ಕಿಕ್ಕಿರಿದು ತುಂಬಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾಮನ ವೇಷಧಾರಿಯಾಗಿ ಬಂದಂತಹ ಪುಟ್ಟ ಮಗು. ಮತ್ತೊಂದು ಕಡೆ ಜನ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರ ಆಗಮನ ಎಲ್ಲಿ ತನಕ ಬಂದಿದ್ದಾರೆ ಅಂತ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದೇ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಎಂಟ್ರಿ ಕೊಡ್ತಾರೆ. ನಾರಾಯಣ ಗುರು ವೃತ್ತ ಇದು. ಬಿಜೆಪಿಯ ಪ್ರಮುಖ ನಾಯಕರು ಇಲ್ಲೇ ಇದ್ದಾರೆ. ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ್ ಚೌಟ, ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಎಲ್ಲ ಪ್ರಮುಖ ನಾಯಕರ ಉಪಸ್ಥಿತಿ ಇದೆ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದು ಹೊಸ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಇಬ್ಬರು ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ಹಾಗೆ ನೋಡಿದ್ರೆ ಉತ್ತರ ಕನ್ನಡ, ಕಾಸರಗೋಡು, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಭಾಗದಿಂದ ಎಲ್ಲಾ ಕಡೆಯಿಂದಲೂ ಕೂಡ ಕಾರ್ಯಕರ್ತರು ಬಂದು ಸೇರಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾಮನ ವೇಷಧಾರಿಯಾದಂತಹ ಪುಟ್ಟ ಮಗು. ಅಲ್ಲಿರುವಂತಹ ಜನರ ಸಂಭ್ರಮ ಹೇಗಿದೆ ಅನ್ನೋದನ್ನ ಈ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಪುಟ್ಟ ಮಗು ಕೂಡ ಸಂಭ್ರಮಿಸ್ತಾ ಇದೆ. ಬಿಲ್ಲು ಬಾಣವನ್ನ ಹಿಡಿದು ರಾಮನ ವೇಷಧಾರಿಯಾದಂತಹ ಮಗು ಮೋದಿ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ದೃಶ್ಯ. 2 ಕಿಲೋಮೀಟರ್ ರೋಡ್ ಶೋ. ಇಡೀ ಮಂಗಳೂರಿನಲ್ಲಿ ಹಬ್ಬದ ವಾತಾವರಣ ಇದೆ. ಕರಾವಳಿ ಭಾಗದ ಸಂಸ್ಕೃತಿಯ ಅನಾವರಣವಾಗ್ತಾ ಇದೆ ದಾರಿಯುದ್ದಕ್ಕೆ. ಏರ್ಪೋರ್ಟ್ನಿಂದ ನೇರವಾಗಿ ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರು ನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.